ಎಸ್, ಇನ್ನು ಜಸ್ಕಾಂನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೋಕ ಬಲೆಗೆ ಬಿದ್ದಿದ್ದಾರೆ. ಶೇಖರ್ ಬಹುರೂಪಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ದಂತ ಭ್ರಷ್ಟ ಅಧಿಕಾರಿಯಾಗಿದ್ದಾರೆ. ಗಂಗಾ ಕಲ್ಯಾಣ ಸ್ಕೀಮ್ ಬಿಲ್ ಮಂಜೂರಾತಿ ಹಾಗೂ ಟಿಸಿ ಕೊಡಲು 2 ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿದ್ದಂತ ಜಸ್ಕಾಂ ಇಂಜಿನಿಯರ್ ಶೇಖರ್ ಬಹುರೂಪಿ ಲೋಕಾಯುಕ್ತರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಕಲಬುರಗಿಯ ತನ್ನ ಕಚೇರಿಯಲ್ಲಿ ಲಂಚ ಪಡೆಯುವಾಗ ಕಲಬುರಗಿ ಲೋಕಾಯುಕ್ತ ಪೊಲೀಸರ ಒಂದು ಮಿಂಚಿನ ದಾಳಿ ನಡೆಯುತ್ತೆ. ಆಗ ಇವರು ಸಿಕ್ಕಾಕೊಂಡಿದ್ದಾರೆ. ಕಾಂಟ್ರಾಕ್ಟರ್ ಸಾಯಿಬಣ್ಣ ಪೂಜಾರಿ ಅವರಿಂದ 2 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಲೋಕ ರೈಡ್ಗೆ ಸಿಕ್ಕಾಕೊಂಡಿದ್ದಾರೆ, ಲೋಕಾಯುಕ್ತರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಜಸ್ಕಾಂನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶೇಖರ್ ಅರೆಸ್ಟ್ ಆಗಿದ್ದಾರೆ, ಮತ್ತೆ ನ್ಯಾಯಾಂಗ ವಶಕ್ಕೆ ಕಳಿಸಲಾಗಿದೆ. ನೋಡಿ ಎಂಥ ದುರಾದೃಷ್ಟ, ಯಾವುದರಲ್ಲಿ ಲಂಚ ಪಡಿಬೇಕು? ಜಸ್ಕಾಂ ಅಧಿಕಾರಿಗಳು ಕೂಡ ಲಂಚ ಪಡೆದು ಈ ರೀತಿಯ ರದ್ದಂತರ ಮಾಡ್ತಿದ್ದಾರೆ. ಯಾವ ಕಡೆ ವ್ಯವಸ್ಥೆ ಹೋಗ್ತಾ ಇದೆ? ಶೇಖರ್ ಬಹುರೂಪಿಗೆ ಸರ್ಕಾರ ಏನು ಸಂಬಳ ಕೊಡ್ತಾ ಇರಲಿಲ್ವಾ? ಸಂಬಳ ಕೊಟ್ಟರು ಕೂಡ ಯಾಕೆ ಈ ಒಂದು ಲಂಚಕ್ಕೆಲ್ಲ ಆಸೆ ಪಡ್ತಾರೆ ಅಧಿಕಾರಿಗಳು ಅನ್ನೋದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. Yeah. Oh, we need double